ಲೀಲಾವತಿ ಅಮ್ಮನವರ ತೋಟದ ಮನೆಗೆ ಭೇಟಿಯನ್ನು ಕೊಟ್ಟಾಗ ಅವರ ಮನೆ ಪಕ್ಕದಲ್ಲಿಯೇ ಒಂದು ದೇವಾಲಯವನ್ನು ಅವರು ನಿರ್ಮಿಸಿದ್ದಾರೆ ಪುಟ್ಟದಾಗಿ. ಅದರಲ್ಲಿ ನಾಗದೇವನನ್ನು ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ. ಎಲ್ಲ ಮಾಧ್ಯಮಗಳಲ್ಲಿಯೂ ಬಂದಿರೋ ಪ್ರಕಾರ ದೊಡ್ಡ ಬಂಡೆಗಳಿರುವಂಥ ಒಂದು ತೋಟವನ್ನು ತಗೊಂಡಂತಹ ಅಮ್ಮ ಅದನ್ನು ಇವತ್ತು ಸುಂದರವಾದಂತಹ ಬೃಂದಾವನವನ್ನಾಗಿ ಮಾಡಿದ್ದಾರೆ, ತೋಟವನ್ನಾಗಿ ಮಾಡಿದ್ದಾರೆ. ಬಹಳ ಸದೃಢವಾದಂತಹ ಹಣ್ಣು ಹಂಪಲನ್ನು ಬೆಳೆಯುವಂಥ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ವಿನಾಯಕರಾಜ್ರವರು ಮುಖಕ್ಕೆ ಬಣ್ಣ ಹಚ್ಚುವುದಕ್ಕಿಂತ ಈ ಒಂದು ಭೂತಾಯಿಯ ಮಡಿಲಿನಲ್ಲಿ ಸೇವೆಯನ್ನು ಮಾಡ್ತಾ ಮರಗಳ ಜೊತೆಯಲ್ಲಿ ಅವ್ರು ಹೇಳ್ತಾ ಇದ್ದಾಗೆ, ನಾನು ಗಿಡಗಳ ಜೊತೆಯಲ್ಲಿ ಅದಕ್ಕೆ ನೀರೆರೆಯುವಂತೆ ಅವು ನಮಗೆ ನೀರೆರೆದು ಬೆಳೆಸ್ತಾ ಇದೆ ಅಂತ. ಬನ್ನಿ ವೀಕ್ಷಕರೇ, ನಾವೀಗ ಲೀಲಾವತಿ ಅಮ್ಮನವರ ತೋಟದ ಮನೆಯ ಪಕ್ಕದಲ್ಲಿರುವಂಥ ಸಣ್ಣ ದೇವಾಲಯ ಇದೆ, ನಾಗದೇವನ ದೇವಾಲಯ. ಅದನ್ನು ನಮ್ಮ ಕಾವೇರಿ ಮೇಡಮ್ ಅವರೇ ತೋರಿಸಿದ್ದು. ಬನ್ನಿ ಅದನ್ನು ನಾವು ನೋಡ್ಕೊಂಬರೋಣ ವೀಕ್ಷಕರೇ. ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.